ಬೇರೆ ರಾಜ್ಯದಿಂದ ಬಂದವರು ಹಾಸನ ಜಿಲ್ಲೆಯಲ್ಲಿ ವಿವಿಧ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ತೊಡಗಿಕೊಂಡ ಹಿನ್ನೆಲೆಯಲ್ಲಿ ಆ ಥರ ಯಾರ್ಯಾರು ವಲಸಿಗರು ಬಂದಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಪೊಲೀಸರು ಹೇಳಿದರು. ರಾಜ್ಯದ ವಲಸೆ ಕಾರ್ಮಿಕರಿಗೆ ಮನೆ ಬಾಡಿಗೆ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿ ಖಡಕ್ ರೂಲ್ಸನ್ನು ಇಂಟ್ರಡ್ಯೂಸ್ ಮಾಡ್ತದೆ. ಕಾರಣ ಅಪರಾಧ ಪ್ರಕರಣಗಳು ಹಾಸನದಲ್ಲಿ ಹೆಚ್ಚಾಗ್ತಾ ಇರೋದೇ ಇಂಥವರಿಂದ, ಹೊರ ರಾಜ್ಯದಿಂದ ವಲಸೆ ಬಂದ ಕಾರ್ಮಿಕರಿಂದ ಅನ್ನೋ ಶಂಕೆ. ಹೀಗಾಗಿ ಅನ್ಯ ರಾಜ್ಯದವರಿಗೆ ಬಾಡಿಗೆ ಮನೆ ಕೊಟ್ಟವರಿಗೆ ನೋಟಿಸನ್ನು ಕೊಡಲಾಗಿದೆ. ಪೂರ್ವಾಪರ ಗೊತ್ತಿದೆಯಾ, ಕ್ರಿಮಿನಲ್ ರೆಕಾರ್ಡ್ಸ್ ಗೊತ್ತಿದೆಯಾ, ಯಾರು ಏನು ಕತೆ ಅಂತ. ಏನಾದರೂ ಚಿಕ್ಕ ಪುಟ್ಟ ಕ್ರಿಮಿನಲ್ ರೆಕಾರ್ಡ್ಸ್ ಇದ್ರೂ ಕೂಡ ಅಂಥವ್ರನ್ನ ಮುಲಾಜಿಲ್ಲದೆ ಡಿಪೋರ್ಟ್ ಮಾಡಿಸೋದಕ್ಕೆ, ಜಾಗ ಖಾಲಿ ಮಾಡಿಸೋದಕ್ಕೆ ಮುಂದಾಗಲಾಗ್ತಾ ಇದೆ. 10 ದಿನಗಳ ಒಳಗೆ ಅಂಥವ್ರನ್ನ ಮನೆ ಖಾಲಿ ಮಾಡಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ.